ನಮಸ್ಕಾರ, ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ. ಸೊ ನಾನು ನಿಮ್ಮ ಸಖಿ ಲಕ್ಷ್ಮಿ ಆನಂದ್. ಎಲ್ಲರೂ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ? ಆ್ಯಕ್ಚುಲಿ ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕನ್ನು ತಂದಿದ್ದೀನಿ. ಸೊ ತುಂಬ ಜನರಿಗೆ ಇದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಎನಿವೇಸ್ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸ್ಬೇಕು ಅಂತ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ಇವತ್ತಿನ ಟಾಪಿಕ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ನನಗೆ ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ನನಗೆ ಯಾವಾಗಲೂ ಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಸಜೆಷನನ್ನು ನನ್ನ ಜೊತೆ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಒಂದು ಫೇಸ್ಬುಕ್ ಗ್ರೂಪ್ ಸಹ ಇದೆ, ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಅಂತ. ಅದಕ್ಕೆ ಸಹ ನೀವು ಜಾಯಿನ್ ಆಗಿ ನನ್ನ ಜೊತೆ ಪರ್ಸ್ನಲ್ ಕಾಂಟ್ಯಾಕ್ಟಲ್ಲಿರಿ. ನಿಮಗೆ ಅನಿಸಿದ್ದನ್ನು ನನಗೆ ಹೇಳಿ, ನಿಮಗೆ ಡೈಲಿನಲ್ಲಿ ಏನು ನಡೀತಾ ಇದೆ ನಿಮ್ಮ ಲೈಫಲ್ಲಿ ಅನ್ನೋದನ್ನು ಸಹ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವತ್ತಿನ ಟಾಪಿಕ್ಕಿಗೆ ಹೋಗೋಣ. ಸೊ ಯೋಗ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ತುಂಬ ಏನ್ಷಿಯಂಟಿಂದ ನಾವು ನಮ್ಮ ಹಿಂದೂಸ್ತಾನದಲ್ಲಿ ಯೋಗವನ್ನು ಆಚರಿಸ್ತಾ ಇದ್ದೀವಿ. ಯೋಗ ಅನ್ನೋದು ನನ್ನ ಪ್ರಕಾರ ಅದೊಂದು ಅದ್ಭುತವಾದ ಒಂದು ಪದ್ಧತಿ. ಆ್ಯಕ್ಚುಲಿ ಅದನ್ನು ನಾನು ಎಕ್ಸಸೈಸ್ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತಂದರೆ ಅದೊಂದು ಎಕ್ಸಸೈಸ್ ಮಾತ್ರ ಅಲ್ಲ, ಎಕ್ಸಸೈಸ್ಗೂ ಮೀರಿದ್ದದು. ನಾನು ನನ್ನ ಲೈಫಲ್ಲಿ ಆ್ಯಕ್ಚುಲಿ ಯೋಗವನ್ನು ತುಂಬ ನಂಬ್ತೀನಿ. ನನಗೆ ತುಂಬ ಇಷ್ಟ ಯೋಗ ಅಂದರೆ. ಯಾಕೆ ಅಂತಂದರೆ ನಾನು ನನ್ನ ಲೈಫಲ್ಲಿ ನಾನು ಸೆಕೆಂಡ್ PUC ಓದ್ತಾ ಇದ್ದೆ ಅನಿಸುತ್ತೆ. ಸೊ ಆಗ ನಾನು ಯೋಗವನ್ನು ಫಸ್ಟ್ ಟೈಮ್ ಕಲಿತೆ. ನಾನು ಆವಾಗ ಮೈಸೂರಲ್ಲಿ ಹಾಸ್ಟೆಲಲ್ಲಿದ್ದೆ. ಸೊ ಹಾಸ್ಟೆಲಲ್ಲಿದ್ದಾಗ ಅಲ್ಲಿಗೆ ಒಬ್ಬರು ಬಂದು ಯೋಗ ಟೀಚರ್ ಹೇಳ್ಕೊಡ್ತಾ ಇದ್ರು. ಸೊ ಅವ್ರ ಹತ್ರ ನಾನು ಯೋಗ ಕಲ್ತಿದ್ದು. ಸೊ ಅದಾದಮೇಲೆ ನನಗೆ ಆನ್ ಆ್ಯಂಡ್ ಆಫ್ ಯೋಗ ಮಾಡ್ತಾನೆ ಇದ್ದೀನಿ ನಾನು. ಅದರ ಜೊತೆಗೆ ನನಗೆ ಯಾವಾಗಲೂ ಅನಿಸೋದು, ಯೋಗ ನಮ್ಮ ಬಾಡಿಯ ಪ್ರತಿಯೊಂದು ಸೆಲ್ಲಿನ ರಿಜುವಿನೇಷನನ್ನು ಮಾಡುತ್ತೆ, ಅಂದರೆ ಪುನರುಜ್ಜೀವನವನ್ನು ಮಾಡುತ್ತೆ, ಅಂದರೆ ಪ್ರತಿದಿನ ನಾವು ಹೆಂಗಾಗಿರೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ಅನ್ನೋದು ನಿಮ್ಮೆಲ್ರಿಗೆ ಸಹ ಗೊತ್ತಿರೋ ವಿಷಯ ಆಗಿರ್ಬೋದು. ಬಟ್ ಅದರ ಜೊತೆಗೆ ಈಗ ಫೇಸಿಗೆ, ನಮ್ಮ ಫೇಸನ್ನು ಆ್ಯಂಟಿ ಏಜಿಂಗ್ ಹೇಗೆ ಮಾಡೋದು ಅಂದರೆ, ನಾವು ಸ್ವಲ್ಪ ಒಂದು 30 ಇಯರ್ಸ್ ಆದಮೇಲೆ ನಮ್ಮ ಒಂದು ಸ್ಕಿನ್ನು ಲೂಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಎಕ್ಸ್ಟರ್ನಲಿ ಏನೇ ಮಾಡ್ಬೋದು, ಅಂದರೆ ಏನೇ ಅಪ್ಲಿಕೇಶನ್ ಮಾಡ್ಬೋದು, ಅಥವಾ ಯಾವುದಾದ್ರೂ ಮಾಸ್ಕ್ ಹಾಕ್ಬೋದು, ಜೆಲ್ ಹಾಕ್ಬೋದು, ಏನೇ ಹಾಕ್ಬೋದು, ನಮ್ಮ ಏಜಿಂಗ್ ಅನ್ನೋದು ನಾವು ಆಗ್ತಾನೆ ಇರುತ್ತೆ. ಸೊ ಅದಕ್ಕೆ ನಾವು ಕಂಟಿನ್ಯೂಸ್ ಆಗಿ ಏನಾದರೂ ಮಾಡಬೇಕಾಗಿರುತ್ತೆ. ಬಟ್ ನಮ್ಮ ಬ್ಯುಸಿ ಲೈಫಲ್ಲಿ ನಾವು ಕೆಲವೊಂದು ಸಲ ಅದನ್ನು ಮಾಡೋದಕ್ಕೆ ಆಗದೇನೂ ಇರ್ಬೋದು. ಯಾಕೆಂತಂದರೆ ಯಾವುದೇ ಒಂದು ಪ್ರಕೃತಿ ಚಿಕಿತ್ಸೆ ಅನ್ನೋದು ಒಂದೇ ದಿನದಲ್ಲಿ ಫಲ ಕೊಡೋದಿಲ್ಲ. ಸೊ ಅದನ್ನು ಕಂಟಿನ್ಯೂಸ್ ಆಗಿ ಬಿಡದೆ ಮಾಡಿದಾಗ ಮಾತ್ರ ನಮಗೆ ಅದರ ಒಂದು ಎಫೆಕ್ಟ್ ಗೊತ್ತಾಗುತ್ತೆ ಅನ್ನುವಾಗ, ಸೊ ನಾವು ಅದನ್ನು ಪ್ರತಿ ಸಲ ಮಾಡೋದಕ್ಕೆ ಆಗುತ್ತಾ ಅನ್ನೋದು ಸಹ ಒಂದು ಪ್ರಶ್ನೆ. ಸೊ ಆ ಥರ ಇದ್ದಾಗ ನೀವು ಎಕ್ಸ್ಟರ್ನಲ್ ನೀವೇನೇ ಅಪ್ಲಿಕೇಶನ್ ಮಾಡಿದ್ರೂ ನೀವು ಒಳಗಡೆಯಿಂದ ಸಹ ನಿಮ್ಮ ಒಂದು ಫೇಸ್ನ ಬಗ್ಗೆ ನೀವು ಕೇರ್ ತಗೊಳ್ಳದೇ ಇದ್ದರೆ ಖಂಡಿತ ನೀವು ಹೊರಗಡೆಯಿಂದ ಎಷ್ಟೇ ಏನೇ ಅಪ್ಲೈ ಮಾಡಿದ್ರು ನಿಮ್ಮ ಆ್ಯಂಟಿ ಏಜಿಂಗ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನಿವತ್ತು ತಂದಿದ್ದೀನಿ ಫೇಸ್ ಯೋಗ ಅಂತ ಹೇಳಿ. ಏನಪ್ಪ ಇದು ಫೇಸ್ ಯೋಗ ಅಂತ ಅಂದ್ಕೊಂಡಿದ್ರೆ, ನಾನು ನಿಮಗೆ ಫೇಸ್ ಯೋಗವನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಕೆಲವೊಂದು ಸ್ಟೆಪ್ಸನ್ನು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ಫೇಸ್ ಯೋಗದಲ್ಲಿ ಇನ್ನೂ ತುಂಬಾ ಸ್ಟೆಪ್ಸ್ ಇದೆ. ಪ್ರತಿಯೊಂದು ನಮ್ಮ ಒಂದು ಮುಖದ ಪ್ರತಿಯೊಂದು ಅಂಗಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಎಕ್ಸಸೈಸ್ ಇದೆ. ಅದರಲ್ಲಿ ಕೆಲವೊಂದನ್ನು ನಾನು ಆರಿಸಿ ತಂದಿದ್ದೀನಿ ನಿಮಗೋಸ್ಕರ, ಯಾವ್ಯಾವ್ದನ್ನು ಹೇಳ್ಕೊಡ್ಬೋದು ಅದಕ್ಕೆ. ಸೊ ಇದನ್ನು ನೀವು ಮಾಡೋದು ಸಹ ತುಂಬ ಸುಲಭ. ಒಂದು ದಿನಕ್ಕೆ ಹಾರ್ಡ್ಲಿ ಒಂದು 4 to 5 minutes ಸ್ಪೆಂಡ್ ಮಾಡಿದ್ರೆ ಸಾಕು. ನಿಮ್ಮ ಫೇಸನ್ನು ನೀವು ಯಾವಾಗಲೂ ಯಂಗ್ ಲುಕ್ಕಿಂಗ್ ಅನ್ನೋ ಥರ ಇಟ್ಕೋಬೋದು. ಸೊ ಏನಪ್ಪ ಇದು, ಓಕೆ ಫೇಸ್ ಯೋಗನ ಇದು ನಮಗೆ ಸಂಬಂಧಪಟ್ಟಿದ್ದಲ್ಲ, ಓಕೆ ವಯಸ್ಸಾದವ್ರಿಗೆ ಮಾತ್ರ ಅಥವಾ ಆಂಟಿದಿರಿಗೆ ಮಾತ್ರ ಅಂತ ಅನ್ಕೋಬೇಡಿ ದಯವಿಟ್ಟು. ಯಾಕೆ ಅಂತಂದರೆ ಏಜಿಂಗ್ ಅನ್ನೋದು ನೀವು 20 ಇದ್ದಾಗ್ಲಿಂದಾನು ಸ್ಟಾರ್ಟ್ ಆಗುತ್ತೆ. ಅಂದರೆ ನೀವು ಬೆಳೀತಾ ಬೆಳೀತಾ ನಿಮ್ಮ ಒಂದು ಏಜು ಇನ್ನೂ ತುಂಬ ಜಾಸ್ತಿ ಅಂತ ಅನ್ಸೋದಕ್ಕೆ ಆಗೋಕ್ಕಿಂತ ಮುಂಚೆನೇ ನೀವು ಈ ಫೇಸ್ ಯೋಗವನ್ನು ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನೀವು ಯಾವ ಏಜಿಂದ ಸ್ಟಾರ್ಟ್ ಮಾಡಿರ್ತೀರಾ ಅದೇ ಹೊಳಪನ್ನು, ಅದೇ ಒಂದು ಲುಕ್ಕನ್ನು ನೀವು ನಿಮ್ಮ ಜೀವನದುದ್ದಕ್ಕೂ ಕಾಯ್ದಿರಿಸ್ಕೋಬೋದು ಅಂತ ನಾನು ಹೇಳ್ತೀನಿ. ಸೊ ಹಾಗಾಗಿ ಆಂಟಿದಿರಿಗೆ ಮಾತ್ರ ಅಲ್ಲ ಇದು, 30+, 35+ ಮಾತ್ರ ಅಲ್ಲ, ನೀವು 20 ವರ್ಷದವ್ರು ಆಗಿದ್ರೆ ನೀವು ಸಹ ಫೇಸ್ ಯೋಗ ಮಾಡೋದಕ್ಕೆ ಶುರು ಮಾಡಿ ಅಂತ ಹೇಳ್ತೀನಿ. ಸೊ ಇದಕ್ಕೆ ನೀವು ಮ್ಯಾಟ್ ಬೇಕಾಗಿರಲ್ಲ, ಯಾವುದೇ ಜಿಮ್ಮಿಗೆ ಹೋಗಬೇಕಾಗಿಲ್ಲ, ಅಥವಾ ಯಾವುದೇ ಡ್ರೆಸ್ ಕೋಡ್ ಏನೂ ಇರಲ್ಲ. ನೀವು ಎಲ್ಲಿದ್ದೀರೋ, ಎಲ್ಲಿ ಕುತ್ಕೊಂಡಿದ್ದೀರೋ, ನಿಮ್ಮ ಮನೆಯಲ್ಲಿದ್ದೀರೋ, ಆಫೀಸಲ್ಲಿದ್ದೀರೋ, ಎಲ್ಲಾದರೂ ಸರಿ ಒಂದು 5 ನಿಮಿಷ ಇದಕ್ಕೋಸ್ಕರ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಮುಖ ಏಜ್ಲೆಸ್ ಆಗುತ್ತೆ.
ರೋಟೀನ್ ಆಗಿರೋದ್ರಿಂದ ನೀವು ಇದನ್ನ ಪಾಲಿಸಿದ್ರೆ ಯಾವಾಗಲೂ ಹೆಂಗಾಗಿ ಕಾಣಿಸ್ತೀರಾ. ಒಂದು ಸ್ವಾಲೋ ಇನ್ ದ ಟಂಗ್ ಅಂತ ಅಂದರೆ ನೀವು ನಿಮ್ಮ ಟಂಗನ್ನ ನುಂಗ್ತಾ ಇದ್ದೀರಾ ಅಂತ. ನುಂಗೋದಕ್ಕಂತೂ ಆಗಲ್ಲ ನಿಮ್ಮ ನಾಲ್ಗೆನ, ಬಟ್ ನುಂಗೋ ಥರ ಒಂದು ಎಕ್ಸಸೈಸ್. ಸೊ ಅದು ಏನು ಮಾಡುತ್ತೆ, ನಿಮ್ಮ ಇಡೀ ಮುಖದಲ್ಲಿರುವ ಮಾಂಸಖಂಡಗಳನ್ನು ಜಾಗೃತಗೊಳಿಸುತ್ತೆ. ಸೊ ಇಡೀ ಮುಖ ಆಕ್ಟಿವೇಟ್ ಆಗುತ್ತೆ, ನಿಮ್ಮ ಮುಖದಲ್ಲಿರುವ ಮಾಂಸಖಂಡಗಳು ಆಕ್ಟಿವೇಟ್ ಆಗುತ್ತೆ. ಸೊ ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಯಾವುದು ಅಂತ ಈಗ ನೋಡೋಣ. ಸೊ ನೆಕ್ಸ್ಟ್ ಎಕ್ಸಸೈಸು ಈ ಒಂದು ಐಬ್ರೋಸಿಗೆ, ಯಾಕೆಂದರೆ ವಯಸ್ಸಾಗ್ತಾ ಆಗ್ತಾ ಈ ಐಬ್ರೋಸು ಬಂದು ಜೋತ್ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಜೋತ್ ಬೀಳದೆ ಇರೋ ಥರ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಎಕ್ಸಸೈಸು. ಇದು ಹೇಗೆ ಮಾಡೋದಂದರೆ, ಇಲ್ಲಿ ಮೇಲೆ ತಗೊಂಡು ಹೋಗಬೇಕು ಮತ್ತು ನಿಮ್ಮ ಕಣ್ಣನ್ನು ಕ್ಲೋಸ್ ಮಾಡಬೇಕು. ಸೊ ಹಾಗೆ ಮಾಡೋದ್ರಿಂದ ನಿಮ್ಮ ಇಲ್ಲಿರುವ ಒಂದು ಮಸಲ್ಸಿಗೆ ತುಂಬ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಸೊ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನೀಗ ಮಾಡಿ ತೋರಿಸ್ತೀನಿ. ಒಳ್ಳೆ ಒಂದು ಸ್ಟ್ರೆಚ್ ಸಿಗುತ್ತೆ ನಿಮಗೆ ನಿಮ್ಮ ಕಣ್ಣಿಗೆ ಆ್ಯಕ್ಚುಲಿ ಈ ಒಂದು ಎಕ್ಸಸೈಸಿಂದ. ಸೊ ನೆಕ್ಸ್ಟ್ ಎಕ್ಸಸೈಸ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಪ್ರತಿಯೊಂದು ಆದಮೇಲೆ ಒಂದು 15 ಸೆಕೆಂಡ್ ಅಷ್ಟು ಟೈಮು ನೀವು ರಿಲ್ಯಾಕ್ಸ್ ಆಗಿ, ಅಂದರೆ ನಿಮ್ಮ ಮಸಲ್ಸನ್ನು ಸ್ಟ್ರೆಚ್ ಮಾಡಿರ್ತೀರ ನೀವು. ಸೊ ಒಂದು 15 ಸೆಕೆಂಡ್ ಗ್ಯಾಪ್ ಕೊಡಿ ಒಂದು ಎಕ್ಸಸೈಸ್ಗೆ ಮತ್ತು ಇನ್ನೊಂದು ಎಕ್ಸಸೈಸ್ಗೆ ಅಂತ. ಜೋತ್ ಬೀಳೋದು ಜಾಸ್ತಿ ವಯಸ್ಸಾದ್ಮೇಲೆ, ಮತ್ತು ಕಪ್ಪು ಡಾರ್ಕ್ ಸರ್ಕಲ್ಸ್ ಅಂತ ಹೇಳ್ತಾರಲ್ಲ ಬರೋದು ಜಾಸ್ತಿ. ಸೊ ಹಾಗಾಗಿ ಈ ಒಂದು ಮಸಲಿಗೆ ನಿಮಗೆ ಒಂದು ಎಕ್ಸಸೈಸ್ ಮಾಡಬೇಕಾಗಿರುತ್ತೆ. ಸೊ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಸೊ ನಿಮ್ಮ ಈ ಒಂದು ಮಸಲ್ ಏನಿದೆ, ಈ ಮಸಲನ್ನು ಸ್ಕ್ವೀಸ್ ಮಾಡಿ ಮೇಲೆ ತಗೋಬೇಕು. ಅಂದರೆ ನಿಮ್ಮ ಕಣ್ಣನ್ನು ಚಿಕ್ಕದಾಗಿಸ್ಬೇಕು. ಕಣ್ಣನ್ನು ಮುಚ್ಚಬೇಡಿ, ಬರೀ ಸ್ಕ್ವೀಸ್ ಮಾಡಿ ನಿಮ್ಮ ಕಣ್ಣನ್ನು. ಇದರಿಂದ ಈ ಒಂದು ಮಸಲಿಗೆ ಒಂದು ಎಕ್ಸಸೈಸ್ ಆಗುತ್ತೆ, ಈ ಮಸಲ್ಗೆ. ಸೊ ನೆಕ್ಸ್ಟ್ ಬಂದು ನಿಮ್ಮ ಈ ಭಾಗದಲ್ಲಿ ಸಹ ನಿಮಗೆ ತುಂಬ ಜೋತು ಬೀಳೋದು, ನೆರಿಗೆ ಬರೋದು ಎಲ್ಲ ಚಾನ್ಸಸ್ ಇರುತ್ತೆ ವಯಸ್ಸಾಗ್ತಾ. ಸೊ ಹಾಗಾಗಿ ಈ ಜಾಗಕ್ಕೆ ಒಂದು ಎಕ್ಸಸೈಸ್. ಈಗ ನೀವೆಲ್ಲರೂ ಮೀನನ್ನು ನೋಡೇ ಇರ್ತೀರಾ, ಇದನ್ನ ಫಿಶ್ ಮೌತ್ ಅಂತಾರೆ. ಸೊ ಫಿಶ್ ಮೌತನ್ನು ಮಾಡಬೇಕು. ಇಲ್ಲಿರುವ ಎಲ್ಲ ಸುಖಗಳು ಸಹ ಮಾಯ ಆಗುತ್ತೆ. ಮತ್ತು ಇದು ಫನ್ನಿ ಅಂತ ಅನಿಸುತ್ತೆ, ಬಟ್ ಇದನ್ನು ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದಾಗ ಖಂಡಿತ ನಿಮ್ಮ ಮುಖದಲ್ಲಿ ಒಂದು ಡಿಫ್ರೆನ್ಸ್ ಕಾಣಿಸೋದಕ್ಕೆ ಶುರುವಾಗುತ್ತೆ. ಕಣ್ಣಿಗೆ ಆ್ಯಕ್ಚುಲಿ ಕಣ್ಣು ಬೇಗನೆ ಸುಕ್ಕುಗಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಏಜ್ ಆಗ್ತಾ. ಸೊ ಕಣ್ಣಿಗೆ ಜಾಸ್ತಿ ನಾವು ಪ್ರಿಫರೆನ್ಸ್ ಕೊಡ್ತೀವಿ. ಸೊ ಹಾಗಾಗಿ ಕಣ್ಣಿಂದ ಇನ್ನೊಂದು ಎಕ್ಸಸೈಸ್ ಡೀಪ್ ಬ್ಲಿಂಕ್ ಅಂತಾರೆ. ಡೀಪ್ ಬ್ಲಿಂಕ್ ಅಂದರೆ ಕಣ್ಣನ್ನು ಜಾಸ್ತಿ ಹೊತ್ತು ಈ ರೀತಿ ಮುಚ್ಕೊಂಡು ತೆಗೆಯೋದು. ಸೊ ಅದನ್ನು ಮಾಡೋದ್ರ ಜೊತೆಗೆ ನಿಮ್ಮ ನಾಲ್ಗೆ, ಅಂದರೆ ಈ ಜಾಗಕ್ಕೆ ಸಹ, ಈ ಒಂದು ಕೆನ್ನೆಯ ಭಾಗಕ್ಕೆ ಸಹ ಎಕ್ಸಸೈಸ್ ಆಗಲಿ ಅನ್ನೋದಕ್ಕೋಸ್ಕರ ಈ ಒಂದು ಎಕ್ಸಸೈಸು. ಸೊ ಮೊದಲು ನೀವು ನಿಮ್ಮ ನಾಲ್ಗೆಯನ್ನು ಹೊರಗಡೆ ತಗೊಂಡು ಕಣ್ಣನ್ನು ಮೇಲೆ ನೋಡಬೇಕು ಮತ್ತು ಮುಚ್ಚಬೇಕು, ಮೇಲೆ ನೋಡಬೇಕು ಮತ್ತು ಮುಚ್ಚಬೇಕು. ಮತ್ತು ನಿಮ್ಮ ಈ ಒಂದು ಕೆನ್ನೆಗೆ ಮತ್ತು ಜೊತೆಗೆ ಕಣ್ಣಿಗೆ ಎರಡಕ್ಕೂ ಎಕ್ಸಸೈಸ್ ಆಗುತ್ತೆ. ಸೊ ಆ ಆಸನವನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನಿಮ್ಗೆಲ್ರಿಗೂ ನಗು ಬರ್ತಾ ಇರ್ಬೋದು, ಬಟ್ ಈ ಆಸನಗಳು ಇರೋದೇ ಹೀಗೆ. ಸೊ ನೆಕ್ಸ್ಟ್ ಆಸನಕ್ಕೆ ಹೋಗೋಣ. ಲಾಫ್ ಲೈನ್ ಅಂತೀವಿ ಇದನ್ನ. ಅಂದರೆ ನಾವು ನಕ್ಕಿದಾಗ ಇಲ್ಲಿ ನೆರಿಗೆಗಳು ಬರುತ್ತೆ. ಆ್ಯಕ್ಚುಲಿ ನಾವು ವಯಸ್ಸಾಗ್ತಾ ನಮ್ಮ ನೆರಿಗೆಗಳು ಗೋಚರಿಸೋದೇ ಇಲ್ಲಿ. ನೀವು ನೋಡಿರ್ಬೋದು, ಈ ಕಣ್ಣಿನ ಭಾಗದಲ್ಲಿ ಇಲ್ಲಿ ಗೋಚರಿಸುತ್ತೆ, ಮತ್ತು ಈ ಕೆನ್ನೆಯ ಭಾಗದಲ್ಲಿ ಇಲ್ಲಿ ಈ ಒಂದು ಸ್ಕಿನ್ ಏನಿರುತ್ತೆ ಇದು ಬಂದು ಲೂಸ್ ಆಗಿಬಿಟ್ಟು ನಮ್ಮ ಲಾಫ್ ಲೈನಲ್ಲಿ ಇಲ್ಲಿ ಗೆರೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ.
ಸೊ ಇಲ್ಲಿ ಈ ಗೆರೆಗಳನ್ನು ನಾವು ಅಳಿಸೋದು ಹೇಗೆ, ಈ ರೀತಿ ಮಾಡಿದ್ರೆ ಅಳಿಸೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅದು ಚಿಕ್ಕ ವಯಸ್ಸಿಂದನೂ ಫಾರ್ಮ್ ಆಗಿ 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 ಮೇಲ್ಗಡೆ ನಾವು ಎಷ್ಟೇ ಮಸಾಜ್ ಮಾಡಿದ್ರು ಒಳಗಡೆ ಸಹ ಅದರ ಲೈನ್ಸ್ ಒಂದು ಬಿಲ್ಡಪ್ ಆಗಿರ್ಬೋದು. ಸೊ ಅದನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡೋದು ಅಂತಂದರೆ, ನೀವು ನಿಮ್ಮ ಟಂಗ್ ಅಂದರೆ ನಾಲ್ಗೆಯಿಂದ ಜಿಗ್ಜ್ಯಾಕ್ ಮೋಷನಲ್ಲಿ ಆ ಒಂದು ಲೈನ್ಸನ್ನು ಇರೇಸ್ ಮಾಡೋ ಥರ ನೀವು ಒಳಗಡೆಯಿಂದ ಮಾಡಿದ್ರೆ ನಿಮ್ಮ ಇಲ್ಲಿ ಬರುವ ಲೈನ್ಸು ಆದಷ್ಟು ಕಮ್ಮಿ ಆಗುತ್ತೆ. ಸೊ ಅದನ್ನು ನಾನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಸೊ ಇಲ್ಲಿದೆ ನೋಡಿ ನನ್ನ ಲೈನ್. ಈ ಲೈನಲ್ಲಿ ಆ್ಯಕ್ಚುಲಿ ಈ ರೀತಿ ಬರ್ತಾ ಹೋಗುತ್ತೆ. ಸೊ ಅದನ್ನು ಇಲ್ಲಿಂದ ಈ ಮೂಗಿನ ತುದಿಯಿಂದ ಇಲ್ಲಿವರೆಗೂ ನಾವು ಎಲ್ಲ ಲೈನ್ಸನ್ನು ನಾವು ಒಳಗಡೆಯಿಂದ ಅಳಿಸ್ತಾ ಇದ್ದೀವಿ ಅನ್ನೋ ಥರ ಒಂದು ಮೋಷನ್ ಮಾಡಿದಾಗ ನಾಲ್ಗೆಯಿಂದ ಇಲ್ಲಿರುವ ಒಂದು ಲೈನ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ಒಂದು ನಿಮಿಷದಷ್ಟು ಈ ಕಡೆ ಮಾಡಿ ಮತ್ತು ಈ ಕಡೆಗೆ ಶಿಫ್ಟ್ ಆಗಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೆಲ್ಲ ಉಪಯೋಗ ಇರುವ ಈ ಫೇಸ್ ಯೋಗವನ್ನು ನೀವೆಲ್ಲರೂ ಖಂಡಿತವಾಗ್ಲೂ ಮಾಡಿ ನೋಡಿ, ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಅದರ ಜೊತೆಗೆ ಇನ್ನೊಂದು ವಿಷಯವನ್ನು ಮರ್ತಿದ್ದೆ, ಇದು ಬರೀ ಹೆಂಗಸರಿಗೆ ಮಾತ್ರ ಅಲ್ಲ, ಗಂಡಸರು ಸಹ ಖಂಡಿತವಾಗ್ಲೂ ಇದನ್ನು ಫಾಲೋ ಮಾಡ್ಬೋದು. ಅವರ ಒಂದು ಯಂಗ್ ಲುಕ್ಕನ್ನು ಅವರು ಕಾಪಾಡ್ಕೋಬೋದು ತುಂಬ ದಿನ. ಮತ್ತು ಇನ್ನೂ ಕೆಲವು ಸ್ಟೆಪ್ಸ್ ಇದೆ, ಒಂದೇ ವಿಡಿಯೋದಲ್ಲಿ ಹಾಕಿದ್ರೆ ಲಾಂಗ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇನ್ನೂ ಕೆಲವು ಫೇಸ್ ಯೋಗ ಎಕ್ಸಸೈಸಸನ್ನು ನಾಳೆ ಸಹ ತರ್ತೀನಿ. ಸೊ ಅದನ್ನು ಸಹ ನೋಡಿ ತುಂಬ ಬೆನಿಫಿಟ್ ಆಗೋ ಈ ಫೇಸ್ ಯೋಗವನ್ನು ಖಂಡಿತ ತಪ್ಪದೆ ಟ್ರೈ ಮಾಡಿ. ನಿಮಗೆ ಹೇಗೆ ಅದರ ಅನುಭವ ಆಯಿತು ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡಿ ತಿಳಿಸಿ. ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನನ್ನು ಒತ್ತೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸಿಗೆ ಸಹ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಸಪೋರ್ಟಿಗೆ. ಮತ್ತೆ ನಾಳೆ ಸಿಗ್ತೀನಿ ಹೊಸ ವಿಷಯದೊಂದಿಗೆ, ಹೊಸ ಟಾಪಿಕ್ ಒಂದಿಗೆ. ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಕಡೆಯಿಂದ ವಿದಾಯ. ಬಾಯ್.